ಅಭಿಮಾನೋತ್ಸವಕ್ಕೆ ತಾವೆಲ್ಲ ಬಂದು ಇವತ್ತಿನ ದಿವಸ ಊಟದ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಮಾಡ್ತಾರೆ. ನಿರೀಕ್ಷೆಗೂ ಮೀರಿ ಜನ ಬಂದಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ನಿಜವಾಗೂ ಖುಷಿ ಆಗ್ತಾ ಇದೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರ ಅಭಿಮಾನಿಗಳು ಸಾಕಷ್ಟು ಜನಗಳು, ನಾವು ಅಂದ್ಕೊಂಡಿದ್ವಿ ಒಂದು 10 ಲಕ್ಷ ಬರ್ಬೋದು ಅಂದ್ಕೊಂಡಿದ್ವಿ, ಅದಕ್ಕಿಂತ ಹೆಚ್ಚಿಗೆ ಜನ ಬಂದಿದ್ದಾರೆ. ಇವತ್ತು ನಮ್ಮ ಶಾಸಕರಾದ ಗೋಪಾಲಣ್ಣನವ್ರಿಗೆ ಊಟದ ವ್ಯವಸ್ಥೆ ವಹಿಸಿದ್ರು. ನಾವೆಲ್ಲ ಕಾರ್ಯಕರ್ತರು ಇವತ್ತು ಬೆಳಿಗ್ಗೆ 11 ಗಂಟೆಯಿಂದ ಇವಾಗ 3 ಗಂಟೆವರೆಗೂ ಊಟ ಕೊಡ್ತಾನೆ ಇದ್ದೀವಿ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಗ್ತಾಯಿದೆ. ಕಾರ್ಯಕ್ರಮ ನಿಜವೂ ಕೂಡ ತುಂಬ ಸಂತೋಷವಾಗಿ ಆಗ್ತಾಯಿದೆ. ನಮ್ಮ ಯಡಿಯೂರಪ್ಪನವ್ರಿಗೆ 100 ವರ್ಷ ಇನ್ನೂ ಚೆನ್ನಾಗಿದ್ದು ಖುಷಿಯಾಗಿರಲಿ ಅಂತ ಈ ನಾಡಿನ ಜನತೆ ಪರವಾಗಿ ನಾವು ಕೇಳ್ಕೊಳ್ತೀವಿ. ಇಲ್ಲಿವರೆಗೂ ಎಷ್ಟು ಲಕ್ಷ ಜನ ಬಂದಿದ್ದಾರೆ ಸರ್? ನನ್ನ ತಿಳಿದ ಮಟ್ಟಿಗೆ ಇನ್ನವರೆಗೂ 10 ಲಕ್ಷ ಜನ ಬಂದಿದ್ದಾರೆ. ಆಲ್ರೆಡಿ ಇದ್ದಾರೆ, ನೋಡ್ತಾ ಇದ್ದೀರಾ ನೀವೇ. 10 ಲಕ್ಷ ಜನ ಇದ್ದಾರೆ, ಇನ್ನೂ ಬರ್ತಾನೆ ಇದ್ದಾರೆ. ಹಳ್ಳಿಗಳಿಗಿಂತ ಬಸ್ ಬರ್ತಾನೆ ಇದೆ. ಇನ್ನೂ ಊಟ ಕೊಡ್ತಾನೆ ಇದ್ದೀವಿ. ನಾವು ಸುಮಾರು ಈಗಾಗಲೇ ನಾವು ಒಂದು 6-7 ಲಕ್ಷ ಜನಕ್ಕೆ ಊಟಕ್ಕೆ ಬಡಿಸಿದ್ದೀವಿ. ಇನ್ನೂ ಊಟ ಇದೆ. ಇನ್ನೂ ಒಂದು 5-6 ಲಕ್ಷ ಜನಕ್ಕೆ ಊಟ ಒಳಗಡೆ ಇದೆ. ಇನ್ನೂ ನಡೀತಾನೆ ಇದೆ. ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ನಮ್ಮ ಗೋಪಾಲಣ್ಣ ನೇತೃತ್ವದಲ್ಲಿ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಬಿಜೆಪಿ ಶಕ್ತಿ ಪ್ರದರ್ಶನ ಅನ್ಬೋದಾ? ಖಂಡಿತ ನಿಜವಾಗೂ ಇದೊಂದು BJP ಶಕ್ತಿ ಪ್ರದರ್ಶನ ಈ ಭಾಗದಲ್ಲಿ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಇವತ್ತು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರ 50 ವರ್ಷಗಳ ಒಂದು ರಾಜಕೀಯ ಸಮಾವೇಶದಲ್ಲಿ ಬಂದಾದಮೇಲೆ ನಾವೊಂದು ಅಭಿನಂದೋತ್ಸವವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಚಿತ್ರದುರ್ಗದಲ್ಲಿ ನಾವು 200 ಕಿಲೋಮೀಟರಿಂದ ಬಂದಿದ್ದೇವೆ. ಹಾವೇರಿಯಿಂದ ಬಂದಿದ್ದಾರೆ, ಬೆಳಗಾವಿಯಿಂದ ಬಂದಿದ್ದಾರೆ. ಎಲ್ಲ 30 ಜಿಲ್ಲೆಗಳಿಂದನೂ ಇವತ್ತು ಅವರ ಅಭಿಮಾನಿಗಳು, BJP ಪಕ್ಷದ ಕಾರ್ಯಕರ್ತರು ಈ ಒಂದು ಸಭೆಗೆ ಬರ್ತಾ ಇದ್ದಾರೆ. ಇದು ಪಕ್ಷದ ಕಾರ್ಯಕ್ರಮ ಅನ್ನೋದಕ್ಕೇ ಇದು ವ್ಯಕ್ತಿಯ ಕಾರ್ಯಕ್ರಮ. ತುಂಬ ಚೆನ್ನಾಗಿ ಬಂದಿದ್ದಾರೆ. ಅವರು 50 ವರ್ಷಗಳಲ್ಲಿ ಸಾಧನೆ ಮಾಡಿದ್ದಾರೆ. ಇವತ್ತು ಅಭಿಮಾನ ತಾವೆಲ್ಲ ಕಾಣ್ಬೋದು. ಇವತ್ತು ನಮಗೆ ಒಂದು ಅಡುಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ನೆಚ್ಚಿನ ಶಾಸಕರಾದ ಗೋಪಾಲಣ್ಣನವರ ಮಾರ್ಗದರ್ಶನದಲ್ಲಿ ಸುಮಾರು 250 ಕೌಂಟರ್ಗಳನ್ನು ಮಾಡಿದ್ದೇವೆ. ಸುಮಾರು 10 ಲಕ್ಷ ಜನಕ್ಕೆ ಅಡುಗೆ ಆಗುವಂಥ ವ್ಯವಸ್ಥೆ ಇದೆ. ಬಂದಂಥ ಎಲ್ಲರಿಗೂ ಪಲಾವ್ ಇರ್ಬೋದು, ಮೊಸರನ್ನ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದೂ ನೆನ್ನೆ ಬೆಳಗ್ಗೆ ಬಂದಂಥವ್ರು ಗೋಪಾಲಣ್ಣವರು ನೆನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇದ್ದರು. ಬೆಳಗ್ಗೆ 9 ಗಂಟೆಗೆ ನಾವು ಇಲ್ಲಿದ್ದರೆ ಪ್ರತಿಯೊಂದನ್ನು ಮಾನಿಟರ್ ಮಾಡಿ ಬಹುಶಃ ಬಂದಂಥ ಜನರಿಗೆ ದೂರದಿಂದ ಬಂದಿರ್ತಾರೆ, ಬಸ್ಗಳಲ್ಲಿ ಬಂದಿರ್ತಾರೆ, ರೈಲಲ್ಲಿ ಬಂದಿರ್ತಾರೆ, ನಡ್ಕೊಂಡು ಬಂದಿರ್ತಾರೆ, ಬೈಕಲ್ಲಿ ಬಂದಿರ್ತಾರೆ. ಬಂದಂಥವ್ರಿಗೆ ಯಾವುದೇ ರೀತಿಯ ಒಂದು ಹಸಿವಿನ ತೊಂದರೆ ಆಗಬಾರ್ದು. ಯಡಿಯೂರಪ್ಪ ಅವ್ರ ಕಾರ್ಯಕ್ರಮ ಇದು ಯಶಸ್ವಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಗೋಪಾಲಣ್ಣವರು ಈ ಒಂದು ಕಾರ್ಯಕ್ರಮವನ್ನು ಮುನ್ನೆಚ್ಚರಿಕೆ ತೆಗೆದುಕೊಂಡು ಹಲವಾರು ಬಹುಶಃ ಬೆಂಗಳೂರಿನ ಎಲ್ಲ ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಹುಶಃ ಗೋಪಾಲಣ್ಣವ್ರ ನೇತೃತ್ವ ನಾವೆಲ್ಲ ಇದ್ದೇವೆ. ಮಾದೇವಣ್ಣ ನಾವಿರ್ಬೋದು, ಜಯರಾಮಣ್ಣವರು, ಭಾಳಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಬಹುಶಃ 50 ವರ್ಷಗಳ ರಾಜಕೀಯ ಸಾಧನೆಯೇ ಒಂದು ಸಾಧನೆ. ಅವರ ಮಾರ್ಗದರ್ಶನದಲ್ಲಿ ಪಕ್ಷ ಇನ್ನಷ್ಟು ಮುಂದೆ ಹೋಗಲಿ ಅಂತ ಕೇಳಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಹೋಗ್ತೀವಿ ಅಂತ ಕೇಳ್ಕೊಂತೀವಿ ಸರ್.